ಡಾಕ್ಟರ್ ನಾನು ಸುಳ್ಳು ಹೇಳ್ತಾ ನಿಜ ಹೇಳ್ತಾ ಇದ್ದೀನಿ, ಅವಳು ನನಗೆ ತೋರಿಸಿದ್ಲು ಸನ್ನೆ ಮಾಡಿ. ಸರ್, ನಿಮಗೆ ನಿಮ್ಮ ಹೆಂಡತಿ ಮೇಲೆ ತುಂಬ ಪ್ರೀತಿ ಇದೆ, ಅದಕ್ಕೆ ಅಂಜಲಿ ಸುಮ್ಮನಿದ್ರು ಕೂಡ ಅವ್ರು ನಿಮ್ಮ ಹತ್ರ ಮಾತಾಡಿರೋ ಹಾಗೆ ನಿಮ್ಮನ್ನು ಮುಟ್ಟಿರೋ ಹಾಗೆ ನಿಮ್ಗೆ ಅನ್ಸಿರ್ಬೋದು. ಪ್ರೀತಿನ ಇವಳ ಮೇಲೆ ಇವನಿಗೆ ಯಾಕೆ ಪ್ರೀತಿ ಬರುತ್ತೆ? ಇಲ್ಲ ಡಾಕ್ಟರ್, ನಾನು ಭ್ರಮೆಯಲ್ಲಿ ಹೇಳ್ತಾ ಇಲ್ಲ. ಅಂಜಲಿ ನಿಜವಾಗ್ಲೂ ನನ್ನ ಮುಂದೆ ರಿಯಾಕ್ಟ್ ಮಾಡಿದಾಳೆ. ಅದನ್ನೇ ನಾನು ಹೇಳ್ತಿರೋದು ಸರ್. ಅಂಜಲಿ ಅವ್ರು ಸುಮ್ಮನೆ ಕೂತಿದ್ರು ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸಿದೆ ಅಂದರೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ, ಕಾಳಜಿ ಇದೆ, ನೋವಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸರ್. ನನ್ನ ಮಗಳು ಹುಷಾರಾಗ್ತಿದ್ದಾಳೆ ಅಂತ ತುಂಬ ಖುಷಿ ಆಯಿತು. ಆದರೆ ಆ ಖುಷಿ ಬರೀ ಭ್ರಮನ. ಭಗವಂತ, ನನ್ನ ಅಳಿಯಂದ್ರು, ನನ್ನ ಮಗಳು, ಮೊಮ್ಮಗಳು ಎಂಥ ಮುದ್ದಾದ ಕುಟುಂಬ. ಆ ಕುಟುಂಬದ ಸಂತೋಷ ಕಿತ್ಕೊಂಡಿದ್ದೀಯಲ್ಲ, ಇದು ನ್ಯಾಯನಾ? ಇವ್ರಿಗೆ ನಾನು ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಮುಂದುವರಿಸಿ. ಏನಾದರೂ ತೊಂದರೆ ಇದ್ದರೆ ಕಾಲ್ ಮಾಡಿ, ಬರ್ತೀನಿ. ಬನ್ನಿ ಕೊಡಿ ಡಾಕ್ಟರ್, ಕೊಡಿ. ನೀವು ಆದಷ್ಟು ಬೇಗ ಹುಷಾರಾಗಬೇಕು. ನಿಮ್ಮ ಮಗಳನ್ನ ನಾವು ನಿಮ್ಮ ಮಡ್ಲಲ್ಲಿ ನೋಡಬೇಕು. ನೀವು ಹುಷಾರಾದ್ರೇ ನಾನು ಸುಬ್ಬು ಈ ಮನೆಯಿಂದ ಹೋಗೋದಕ್ಕಾಗೋದು. ನೀವು ಆದಷ್ಟು ಬೇಗ ಹುಷಾರಾಗ್ತೀರಾ ಅಲ್ವಾ? ಅಲ್ಲದನು ಬಂದಿರೋ ಹುಡುಗಿ ಅಸಿಸ್ಟೆಂಟ್ ಮಗಳು ಅಂತಂದ್ರೆ ಬೇರೆ ಕಡೆ ಉಳ್ಕೊಳ್ಳೋಕೆ ಏನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು? ಅವಳು ಬರೋದೇ ಬೇಡ ಅನ್ನೋದಾಗಿದ್ದರೆ ನೇರವಾಗಿ ಅವಳಿಗೆ ಬರಬೇಡ ಅಂತ ಜೋರು ಮಾಡಿ ಹೇಳಿರೋರು. ಇಲ್ಲದನು ಇಲ್ಲೇನೋ ಸಮಸ್ಯೆ ಇದೆ. ಇವ್ರು 3 ಜನಕ್ಕೂ ಏನೋ ಸಂಬಂಧ ಇದೆ ಅಂತ ಅನ್ಸುತ್ತೆ. ಮೊದಲು ಅವರಿಬ್ರು ಬಂದ್ರು, ಆಮೇಲೆ ಇವಳು ಬಂದಿದ್ದಾಳೆ. ಇದ್ರ ಹಿಂದೆ ಏನೋ ಉದ್ದೇಶ ಇದ್ದೇ ಇದೆ. ಅದೇನು ಅಂತ ಕಂಡುಹಿಡಿಬೇಕು. ಆ ಹುಡುಗಿಗೆ ಹೆದರಿಸಿ ಬೆದರಿಸಿ ಜೋರು ಮಾಡಿ ಕೇಳಿದರೆ? ನೋ ನೋ ನೋ, ಹಾಗೆ ಮಾಡೋಕ್ಕಾಗಲ್ಲದನು. ಹಾಗೆ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅವಳಿಗೆ ನಮ್ಮ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಆಮೇಲೆ ಮನೇಲಿ ಅನುಮಾನದ ಕಿಡಿ ಹೊತ್ಕೊಳ್ಳುತ್ತೆ. ಮುಂದೆ ಇದೇ ವಿಷಯ ದೊಡ್ಡದಾಗಿ ಅಂಜಲಿ ಇವತ್ತಿ ಪರಿಸ್ಥಿತಿಗಿರಕ್ಕೆ ನಾನೇ ಕಾರಣ ಅಂತ ಗೊತ್ತಾಗುತ್ತೆ. ಬೇಡ ಬೇಡ, ಹಾಗಾಗಬಾರ್ದು. ಹೇಗಾದರೂ ಮಾಡಿ ಬೇರೆ ದಾರಿ ಹುಡುಕ್ಲೇಬೇಕು ನಾವು. ಹುಡುಕ್ತೀನಿ. ಅವ್ರ ಬಾಯಿಂದ ಸತ್ಯ ಆಚೆ ಬರಬೇಕು ಅಂತಂದರೆ ಅವ್ರು ಹೆಣ್ದಿರೋ ಬಲೆಯಲ್ಲಿ ಅವ್ರನ್ನೇ ಸಿಕ್ಕಾಕಿಸ್ಬೇಕು. ಆಮೇಲೆ ಅವ್ರು ಹೆಣ್ದಿರೋ ಬಲೆಯಲ್ಲಿ ಅವರೇ ಸಿಕ್ಕಾಕೊಂಡು ಈ ಕಡೆ ಸತ್ಯನೂ ಹೇಳಕ್ಕಾಗದೆ ಸುಳ್ಳು ಹೇಳಕ್ಕಾಗದೆ ವಿಲ ವಿಲ ಅಂತ ಒದ್ದಾಡಬೇಕು. ಎಲ್ಲರೂ ಬಣ್ಣನು ಬಯಲ್ ಮಾಡ್ತೀನಿ. ಇಷ್ಟು ದಿನ ಇಲ್ಲಿದ್ಯಮ್ಮ? ನಾನು ಮುಂಬೈಯಲ್ಲಿದ್ದೆ. ಅಲ್ಲಿ ಒಂದು ಬಿಸ್ನೆಸ್ಗೋಸ್ಕರ ಟ್ರೈನಿಂಗ್ ತಗೋತಾ ಇದ್ದೆ. ಇವರೇ ನನಗೆ ಗೈಡ್ ಮಾಡ್ತಾ ಇದ್ದಿದ್ದು. ಈಗ ಇಲ್ಲಿಗೆ ಬಂದ್ಬಿಟ್ರಲ್ಲ, ಅದಕ್ಕೆ ನನ್ನ ಟ್ರೈನಿಂಗ್ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಆಗ್ಲಮ್ಮ, ಆಗಲಿ. ಅದೇನೋ ಗೊತ್ತಿಲ್ಲಮ್ಮ, ನೀನು ಬಂದಾಗ್ಲಿಂದ ನಿನ್ನ ನಡೆ ನುಡಿ ಎಲ್ಲನೂ ಗಮನಿಸ್ತಿದ್ದೆ. ನಿನ್ನ ಮುಖದಲ್ಲಿ ಒಂಥರ ಮಹಾಲಕ್ಷ್ಮಿ ಕಳೆ ಇದೆ. ನೀನು ಒಳ್ಳೇದಾಗತ್ತೆ. ಥ್ಯಾಂಕ್ ಯು ಸರ್, ಎಲ್ಲ ನಿಮ್ಮ ಆಶೀರ್ವಾದ. ಆಶೀರ್ವಾದಗಳು ಯಾವಾಗಲೂ ಇದ್ದೇ ಇರುತ್ತಮ್ಮ. ತುಂಬ ಲಕ್ಷಣವಾಗಿದ್ದೀಯಾ, ಚೆನ್ನಾಗಿ ಓದ್ಕೊಂಡಿದ್ದೀಯಾ. ನೋಡು, ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊಂಡ್ಬಿಡು. ಇಲ್ಲ ಅಂದರೆ ಹೇಳು, ಅಕ್ಕಪಕ್ಕದ ಊರಿನಲ್ಲಿ ಒಳ್ಳೆ ಹುಡುಗನ ಹುಡುಕಿ ನಾನೇ ಮದುವೆ ಮಾಡಿಸ್ತೀನಿ. ಓಕೆ, ಯಾರಾದರೂ ಒಳ್ಳೆ ಹುಡುಗ ಇದ್ರೆ ಹೇಳಿ.
ಒಳ್ಳೆ ಹುಡುಗನ? ನನಗಿಂತ ಒಳ್ಳೆ ಹುಡುಗ ಬೇಕಾ ಮೇಡಮ್ ನಿಮ್ಗೆ? ಕಾಂತಮ್ಮ ನೋಡಿ, ಹೇಳಿದ ತಕ್ಷಣ ಒಪ್ಕೊಂಡ್ಲು. ಎಂಥ ಒಳ್ಳೆ ಸಂಸ್ಕಾರ ಕಲಿಸಿದಿರಿ. ನಾನು ಅಂದ್ರೆ ಯಾರು? ನಾನು ನನ್ನ ಮಗಳನ್ನ ತುಂಬಾ ಭಯ ಭಕ್ತಿಯಿಂದ ಬೆಳೆಸಿದ್ದೀನಿ. ಈಗ ನೋಡಿ ಶ್ರಾವಣಿ, ಹೋಗಮ್ಮ ಒಂದು ಲೋಟ ನೀರು ತಗೊಂಬ. ಮಗ ಏನ್ ನೋಡ್ತಿದ್ಯಾ? ಒಳಗೋಗಿ ಒಂದು ಲೋಟ ನೀರು ತಗೊಂಬ. ನಾನು ನಿಮ್ಮಮ್ಮ, ಅಮ್ಮ ಹೇಳ್ತಾ ಇರೋದು. ಅಮ್ಮನಿಗೆ ಒಂದು ಸ್ವಲ್ಪ ಬೆಲೆ ಕೊಡಲ್ವೇನೆ? ಹೋಗೆ. ಇಲ್ಲಿಂದ ಬಂದ ಮೇಲೆ ಆಚೆನೆ ಬರ್ಬೇಕಲ್ವಾ, ಬದುಕ್ಬೇಕಲ್ವಾ, ನೋಡ್ಕೋತೀನಿ. ಕಿಚನ್ ಅಲ್ಲಿ Yeah, baby, you want kitchen? Okay, I'll show you. Yeah, kitchen is there. I'll just bring. Yeah. This is, yeah. ನಿಮ್ಮ ಮಗಳಿಂದಾಗಿ ನೀವು ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀರಿ ಅನ್ಸುತ್ತೆ. Probably. No. My daughter learned from me. ಅಳಿಯಂದ್ರೆ ನಿಮ್ಮ ಅಸಿಸ್ಟೆಂಟು ತುಂಬಾನೇ ಸ್ಪೀಡು. Yeah, see? ನಮ್ಮ ಮಮ್ಮಿಗೆ ಎಷ್ಟೇ ನೀರು ಕುಡಿದ್ರು ದಾಹ ಕಮ್ಮಿನೇ ಆಗಲ್ಲ. ಆಗಾಗ ನೀರು ಕುಡಿಸ್ತಾನೆ ಇರ್ಬೇಕು. ಆಗ್ಲಿ. ತಗೋ ಮಮ್ಮಿ, ಕುಡಿಸ್ಲಾ? No, daughter. I will drink myself. Yeah. Is this drinking water? Definitely. Yeah. ಸರಿ ನೀವು ಮಾತಾಡ್ಕೊಳ್ಳಿ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಅಳಿಯಂದ್ರೆ ರಾತ್ರಿ ಮಾತಾಡ್ಕೊಂಡಿದ್ವಲ್ಲ, ಕಾಡಲ್ಲಿ ಓಡಾಡೋದು ಅಂದರೆ ನನಗೆ ತುಂಬ ಇಷ್ಟ. ನಾಳೆ ಹೋಗೋಣ. ಇವತ್ತು ರಾತ್ರಿ ಹೊರಡಬೇಕು, ರೆಡಿಯಾಗಿರಿ. ಆಗ್ಬೋದು. ಬಾಕಂತ ಬಾ. ಬೇಬಿ, ಮೇಡಮ್ರೆ, ನೀರು ಕುಡಿದ್ನಲ್ಲ, ಬಾತ್ರೂಮ್ಗೆ ಹೋಗ್ಬೇಕು. ಜಾಸ್ತಿ ನೀರು ಕುಡಿದ್ಬಿಟ್ಟೆ ಅನಿಸುತ್ತೆ. ಬರ್ತೀರಾ ಮೇಡಮ್ರೆ? ನಾನೇ ಬರ್ತೀನಿ. ನಾನು ಒಬ್ಬಳೇ ಹೋಗ್ಬೇಕು. ವೇರ್ ಇಸ್ ಬಾತ್ರೂಮ್? ಸುಬ್ಬು, ಅವ್ರು ಎಲ್ಲೋ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಎಲ್ಲಿ? ಅಯ್ಯೋ ಮೇಡಮ್, ಅವ್ರಿಗೆ ಕಾಡಲ್ಲಿ ಸುತ್ತೋ ಆಸೆ ಅಂತೆ, ಅದರಲ್ಲೂ ಬೇಟೆ ಬೇರೆ ಆಡ್ಬೇಕಂತೆ. ಅದಕ್ಕೆ ನಾನು ಜೊತೆಗೆ ಬರ್ಬೇಕು. ಬೇಟೆನಾ? ನಿನಗೆ ಕಾಡಿಗೆ ಹೋಗಿ ಬೇಟೆ ಆಡದ ಧೈರ್ಯವಾಗಿ? ಕಾಡಲ್ಲಿ ಅಪ್ಪಿ ದಾರಿ ಗೊತ್ತಿಲ್ಲದೆ ಸಿಕ್ಕಾಕೊಂಡ್ಬಿಟ್ರೆ? ಅಯ್ಯೋ ಮೇಡಮ್, ಈಗಲೂ ನನ್ನ ಪರಿಸ್ಥಿತಿ ಅದೇ ತಾನೇ ಆಗಿರೋದು. ದಾರಿ ತಪ್ಪಿ ಮನೇಲಿ ಸಿಗಾಕೊಂಬಿಟ್ಟಿಲ್ವಾ?